ಬಾಗಲಕೋಟೆ ಜಿಲ್ಲೆಯ ಕೂಡಲ ಸಂಗಮದ ಪಂಚಮಸಾಲಿ ಪೀಠಾಧ್ಯಕ್ಷರಾದ ಬಸವ ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಆರೋಗ್ಯದಲ್ಲಿ ದಿಢೀರ್ ಏರುಪೇರು ಉಂಟಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಬೆಳಗಿನ ಜಾವ ಶ್ರೀಗಳಿಗೆ ತಲೆನೋವು, ವಾಂತಿ, ಎದೆನೋವು ಕಾಣಿಸಿದೆ. ಅನಾರೋಗ್ಯದಿಂದ ವೀಕ್ ಆಗಿರುವ ಸ್ವಾಮೀಜಿ ಅವರು ಬಾಗಲಕೋಟೆ ಕೆರೂಡಿ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ತುರ್ತು ನಿಗಾ ಘಟಕದಲ್ಲಿ ಸ್ವಾಮೀಜಿಗೆ ವೈದ್ಯರಿಂದ ಚಿಕಿತ್ಸೆ ನೀಡುತ್ತಿದ್ದು, ಈಗ ಯಾವುದೇ ತೊಂದರೆ ಇಲ್ಲ ಎಂದು ಭಕ್ತರು ತಿಳಿಸಿದ್ದಾರೆ. 4 ದಿನದ ಹಿಂದೆ ಪೀಠಕ್ಕೆ ಬೀಗ ಹಾಕಿದ್ದು ವಿವಾದಕ್ಕೆ ಕಾರಣವಾಗಿತ್ತು. ಶಾಸಕ ವಿಜಯಾನಂದ ಕಾಶಪ್ಪನವರು ಹಾಗೂ ಶ್ರೀಗಳ ವಿರುದ್ಧ ಮುಸುಕಿನ ಗುದ್ದಾಟ ನಡೆದಿತ್ತು. ಕಾಶಪ್ಪನವರು ಸಹ ಪೀಠದಿಂದ ಸ್ವಾಮೀಜಿಗೆ ತೆಗೆದು ಬೇರೆ ಸ್ವಾಮೀಜಿಯವರಿಗೆ ನೇಮಿಸುವುದಾಗಿ ಬಹಿರಂಗ ಹೇಳಿಕೆ ಸಹ ನೀಡಿದ್ದರು. ಇದರಿಂದ 4 ದಿನಗಳಿಂದ ಭಕ್ತರೊಡನೆ ಚರ್ಚೆ ಮಾಡುತ್ತಾ ಮಾನಸಿಕವಾಗಿ ನೊಂದಿದ್ದರು ಎಂದು ಭಕ್ತರು ತಿಳಿಸಿದ್ದಾರೆ. ಸ್ವಾಮೀಜಿ ಅವರಿಗೆ ಆರಾಮಿಲ್ಲದ ಬಗ್ಗೆ ಮಾಹಿತಿ ಪಡೆದುಕೊಂಡ ಭಕ್ತರು ಸ್ವಾಮೀಜಿ ಅವರ ಆರೋಗ್ಯ ವಿಚಾರಿಸಲು ಆಸ್ಪತ್ರೆಗೆ ಬರುತ್ತಿದ್ದಾರೆ. ಈ ಮಧ್ಯೆ ಮಾಜಿ ಸಚಿವರಾಗಿರುವಂತಹ ಮುರುಗೇಶ್ ನಿರಾಣಿ ಸಹ ಕೆರೂಡಿ ಆಸ್ಪತ್ರೆಗೆ ಭೇಟಿ ನೀಡಿ ಸ್ವಾಮೀಜಿ ಅವರ ಆರೋಗ್ಯ ಬಗ್ಗೆ ಯೋಗಕ್ಷೇಮ ವಿಚಾರಿಸಿದರು. ನಂತರ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಸ್ವಾಮೀಜಿ ಈಗ ಆರಾಮಿದ್ದಾರೆ, ಯಾವುದೇ ಚಿಂತೆ ಮಾಡಬೇಡಿ ಎಂದು ನಾನು ಹೇಳಿದ್ದೇನೆ ಎಂದು ನಿರಾಣಿ ಅವರು ತಿಳಿಸಿದ್ದಾರೆ. ಇಲ್ಲ ಹೇಳಿದೆ, ಏನು ಮನಸ್ಸಿಗೆ ಹಚ್ಕೋಬೇಡ್ರಿ. ಇಂಥವೆಲ್ಲ ಸೂರ್ಯ ಚಂದ್ರನಿಗೆ ಗ್ರಹ ನಡೀತದೆ ಅಂತ ಜಗತ್ತಿಗೆ ಬೆಳೆ ಕೊಡುವಂಥ ಸೂರ್ಯನಿಗೆ ಗ್ರಹ ಹಿಡಿದಾಗ ಅದು ಶಾಶ್ವತವಾಗಿರಲ್ಲ. ಸ್ವಲ್ಪ ಟೈಮ್ ಆದಮೇಲೆ ಮತ್ತೆ ಗ್ರಹ ಹೋಗುತ್ತೆ, ಮತ್ತು ಸೂರ್ಯನೇ. ಅದೇ ಥರವಾಗಿ ಪ್ರಭು ಶ್ರೀರಾಮಚಂದ್ರಿಗೂ ಸಹಿತ ಯಾರೂ ಇರದೇ ಇರುವಂಥವ್ರು ಇಲ್ಲ, ಅವ್ರ ಬಗ್ಗೆನೂ ಮಾತಾಡಿರುವಂಥದ್ದನ್ನು ನಾವು ಇತಿಹಾಸದಲ್ಲಿ ನೋಡ್ತೀವಿ. ಹಾಗಿರುವಾಗ ನೀವು ಎಲ್ಲ ಮಾನವರಿಗೆ ಮತ್ತೊಬ್ಬರು ಆಗುವಂಥದ್ದು ಸಹಜನೇ. ಅದಕ್ಕೆ ಧೈರ್ಯದಿಂದ ಇರಿ, ಎಲ್ಲ ಸರಿ ಹೋಗುತ್ತೆ ಅನ್ನೋಂಥ ಮಾತನ್ನು ಅದು ಹೇಳಿದೆ. ಇವತ್ತು ಇವರೆಲ್ಲ ಹಿರಿಯರು ಸೇರಿ ಮತ್ತು ಈಗಾಗಿರುವಂಥ ಘಟನೆಯನ್ನು ಸಹಿತ ನಾನು ಅವ್ರು ಮಾಡಿರುವಂಥದ್ದು ಅದು ಕೆಟ್ಟ ಸಮಯ ಅಂತ ಹೇಳ್ತೀನಿ. ಅವ್ರ ಬಗ್ಗೆ ನಾನು ನೆಗೆಟಿವ್ ಏನು ಮಾತಾಡ್ಲಿಕ್ಕೆ ಹೋಗಲ್ಲ. ಇವತ್ತು ಶಾಸಕರಾಗಿ ಅವ್ರು ಒಳ್ಳೆಯ ಗುಣಗಳಿದ್ದಲ್ಲೇ ಅವ್ರಿಗೆ ಆಶೀರ್ವಾದ ಮಾಡಿ ಶಾಸಕರು ಮಾಡಿದ್ದಾರೆ. ಆಮೇಲೆ ಬಸನಗೌಡರನ್ನು ಸಹಿತ ಒಂದು ಸಾಕಷ್ಟು ಈ ಸಮಾಜ ಸಲುವಾಗಿರ್ಬೋದು, ಪಕ್ಷ ಸಂಘಟನೆ ಸಲುವಾಗಿರ್ಬೋದು ಅವರು ಕೆಲಸ ಮಾಡಿದ್ದಾರೆ. ಯಾಕಂದರೆ ಅವರಂಥ ಬಿಜಾಪುರ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಅವರು ಶಾಸಕರಾದಂಥವ್ರು, MP ಆಗಿ ಕೆಲಸ ಮಾಡಿದಂಥವ್ರು, MLC ಆದಂಥವ್ರು, ಈ ರೀತಿ ಸಾಕಷ್ಟು ಕೆಲಸಗಳನ್ನು ಮಾಡಿರುವಂಥ ಹಿರಿಯರು. ಅದ್ರ ಜೊತೆಗೆ ಬೇರೆ ಬೇರೆದವರು ಇರುವಂಥದ್ದು ಇವತ್ತು ಆಗಿರುವಂಥ ಘಟನೆಗಳಾಗಿದೆ. ಇದನ್ನು ದೊಡ್ಡದು ಮಾಡಲಾರ್ದೇನೆ ಅದನ್ನು ಸಂಬಂಧಪಟ್ಟಂಥವ್ರು ಎಲ್ಲರೂ ಸೇರಿ ಎಲ್ಲರೂ ಯಾರದೇ ತಪ್ಪಾಗಿದ್ದರೂ ಸಹಿತ ತಿಳಿ ಹೇಳಿ ಮತ್ತೆ ನಾವು ಒಂದೇ ಕುಟುಂಬದವ್ರ ಥರ ಮುಂದೋಗ್ಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ ಇದೆ. ಅದರ ಸಲುವಾಗಿ ಯಾರೂ ಇದನ್ನು ಅನ್ಯತಾ ಭಾವಿಸಲಾರ್ದೇನೆ ಒಬ್ಬರಿಗೊಬ್ಬರು ಮೀಡಿಯಾ ಮುಂದೆ ಬಂದೆ ಈ ರೀತಿ ಆಗಬೇಕಿತ್ತು, ಈ ರೀತಿ ಆಗಬಾರ್ದಾಗಿತ್ತು ಅನ್ನೋಂಥದ್ದು ಬೇಡ. ಯಾಕಂದರೆ ನಮ್ಮದು ಕೃಷಿ ಸಮಾಜ ಅಂದಮೇಲೆ, ಕೃಷಿ ಕುಟುಂಬದಿಂದ ಬಂದವರಾದ ಮೇಲೆ ಶಿಕ್ಷಣದ ಬಗ್ಗೆ ಹಿಂಗೆ ಮಾತಾಡಬೇಕು ಅನ್ನೋಂಥದ್ದು ಇನ್ನೂ ಸ್ವಲ್ಪ ನಾವು ಕಡಿಮೆನೇ ಇದ್ದೀವಿ. ಆಗಿರುವಂಥ ತಪ್ಪುಗಳ ಬಗ್ಗೆ ನಾನು ಇಡೀ ಸಮಾಜದ ಬಗ್ಗೆ ಕ್ಷಮೆ ಕೇಳ್ತೇನೆ. ಇದನ್ನು ಯಾರೂ ಅನ್ಯತಾ ಭಾವಿಸಲಾರ್ದೇನೆ ಒಂದೇ ತಾಯಿ ಮಕ್ಕಳಂತೆ ಮುಂದೆ ಹೋಗೋಣ ಅನ್ನುವಂಥದ್ದನ್ನು ನಾನು ಹೇಳ್ತೇನೆ. ದೊಡ್ಡ ಸಮಾಜ ಸಹಜವಾಗಿ ಭಿನ್ನಾಭಿಪ್ರಾಯ. ವಿಜಯಾನಂದ ಕಾಶಪ್ಪನವರೊಬ್ಬರು ಶಾಸಕರು, ಅವ್ರ ತಂದೆಯವರು ಸಹಿತ ಈ ಸಮಾಜ ಸಲುವಾಗಿ ಸಾಕಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅದು ಅಲ್ಲದೆ ಅವ್ರ ತಾಯಿಯವರು ಸಹಿತ ಶಾಸಕರಾಗಿ ಈ ಸಮಾಜದ ಬಗ್ಗೆ ಅಭಿಮಾನ ಇಟ್ಕೊಂಡಿರುವಂಥವ್ರು. ನಾನು ಒಂದೇ ಹೇಳುವಂಥದ್ದು, ಅವ್ರು ಯಾವುದೇ ಒಂದು ಮನಸ್ತಾಪ ಪೂಜ್ಯರ ಬಗ್ಗೆ ಅವ್ರ ಬಗ್ಗೆ ನಡುವೆ ಭಿನ್ನಾಭಿಪ್ರಾಯ ಬಂದಿರುವಂಥ ಹಿನ್ನೆಲೆಯಲ್ಲಿ ಆ ರೀತಿ ಹೇಳಿರ್ಬೋದು. ಅದಕ್ಕಿಂತ ದೊಡ್ಡವರು ನಮ್ಮ ಸಮಾಜದಲ್ಲಿ ಇದ್ದಾರೆ. ಅವರೆಲ್ಲರೂ ಕೂಡಿಸಿ ಯಾರು ಸರಿ ತಪ್ಪು ಅನ್ನೋಂಥದ್ದನ್ನು ಸರಿ ಹೇಳಿ ತಿದ್ದಿ ಮುಂದೆ ಹೋಗುವಂಥ ಕೆಲಸವನ್ನು ಹಿರಿಯರು ಮಾಡ್ತಾರೆ. ಅದನ್ನೇ ಬರುವಂಥ ದಿವಸದಲ್ಲಿ ಸುಖಾಂತ್ಯ ಕಾಣ್ತದೆ ಅಂತೇಳಿ ನನ್ನ ಅನಿಸಿಕೆ. ಬಾಗಲಕೋಟೆಯ ಜಿಲ್ಲಾ ಪಂಚಾಯತಿನ ನೂತನ ಸಭಾಂಗಣದಲ್ಲಿ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಜರುಗಿತು. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ RB ತಿಮ್ಮಾಪುರ್ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು. ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡುತ್ತಿರುವ ಬಗ್ಗೆ, ಶಿಕ್ಷಕರಿಗೆ ಮಕ್ಕಳ ಸಂಖ್ಯೆ ಹೆಚ್ಚಿಸುವ ಕುರಿತು ತಿಳಿಸಬೇಕು, ಜೊತೆಗೆ ಗುಣಮಟ್ಟದ ಆಹಾರ ಕೊಡುವುದು ಅವಶ್ಯವಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ
ಆರ್.ಬಿ. ತಿಮ್ಮಾಪೂರ್ ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯ ಉತ್ತಮ ಅಂಕ ಗಳಿಸಿದವರಿಗೆ ಸನ್ಮಾನ ಮಾಡುವುದರ ಜೊತೆಗೆ ಪಿಯುಸಿ, ಡಿಗ್ರಿ ಹಾಗೂ ಉನ್ನತ ಶಿಕ್ಷಣದಲ್ಲಿ ಹೆಚ್ಚು ಅಂಕ ಪಡೆದ ಜಿಲ್ಲೆಗೆ ಕೀರ್ತಿ ತಂದಂತ ವಿದ್ಯಾರ್ಥಿಗಳಿಗೆ ಸತ್ಕರಿಸಲು ಸಚಿವರು ತಿಳಿಸಿದರು. ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಸೂಕ್ತ ಮಾಹಿತಿ ನೀಡದ ಹಿನ್ನೆಲೆ ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳಿಗೆ ಸಚಿವರು ತರಾಟೆ ತೆಗೆದುಕೊಂಡರು. ಈ ಸಂದರ್ಭದಲ್ಲಿ ತೇರದಾಳ ಶಾಸಕ ಸಿದ್ದು ಸೌದಿ ಮಾತನಾಡಿ, ಬಿಸಿ ಊಟದ ಕೋಣೆಯ ಸುತ್ತಮುತ್ತಲೂ ಸ್ವಚ್ಛತೆ ಕೊರತೆ ಇದೆ ಎಂದು ಆರೋಪಿಸಿದರು. ಬಾಗಲಕೋಟೆಯ ಜಿಲ್ಲಾ ಆಸ್ಪತ್ರೆಯಲ್ಲಿ ಸಿಟಿ ಸ್ಕ್ಯಾನ್ ಮಾತ್ರ MRI ಅವಶ್ಯಕತೆ ಇದೆ. ಬಾಗಲಕೋಟೆಯಿಂದ ವಿಜಯಪುರಕ್ಕೆ ರೋಗಿಗಳು ತೆರಳುತ್ತಿದ್ದಾರೆ. ಜಿಲ್ಲಾ ಆಸ್ಪತ್ರೆಗೆ MRI ತರಲು ಕ್ರಮ ವಹಿಸುವ ಅಗತ್ಯ ಇದೆ ಎಂದು ತಿಳಿಸಿದರು. ಕೃಷಿ, ತೋಟಗಾರಿಕೆ ಸೇರಿದಂತೆ ವಿವಿಧ ಇಲಾಖೆಗಳ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಲಾಯಿತು. ಸಭೆಯಲ್ಲಿ ಸಂಸದರಾದಂಥ PC ಗದ್ದಿಗೌಡರ್, BTD ಅಧ್ಯಕ್ಷರು ಹಾಗೂ ಶಾಸಕರಾದಂಥ HY ಮೇಟಿ, ಬದಾಮಿ ಶಾಸಕರಾದ ಭೀಮಸೇನ್ ಚಿಮ್ಮನಕಟ್ಟಿ, ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ಮೊಹಮ್ಮದ್ ಮೊಹಸಿನ್, ಜಿಲ್ಲಾಧಿಕಾರಿ M ಸಂಗಪ್ಪ, ಜಿಲ್ಲಾ ಪಂಚಾಯತ್ನ CEO ಶಶಿಧರ್ ಕುರೇರ್ ಸೇರಿದಂತೆ ಇತರ ಅಧಿಕಾರಿಗಳು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಆರ್.ಬಿ. ತಿಮ್ಮಾಪೂರ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ರಾಜಕೀಯವಾಗಿ ವಿವರಣೆ ನೀಡಿದರು. ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ. ಈಗ ಪ್ರೆಸೆಂಟ್ ಹೆಚ್ಚುವರಿ ಪಾಸಿಟಿವ್ 18,642 ಇದ್ದಾರೆ ಸರ್. ಅವರೆಲ್ಲರೂ ಆನ್ ಟ್ರೀಟ್ಮೆಂಟ್ ಅಲ್ಲೇ ಇದ್ದಾರೆ. ಏಡ್ಸ್ ಬಗ್ಗೆ ಮತ್ತೆ HIV ಬಗ್ಗೆ IEC ಆಕ್ಟಿವಿಟೀಸ್ ನಡೀತಾ ಇದೆ ಸರ್ ಫೀಲ್ಡ್. ಮತ್ತೆ ಶಾಲೆ ಕಾಲೇಜ್ ಮಟ್ಟದಲ್ಲಿ ಎಸ್ಪೆಷಲಿ ಹಾಸ್ಟೆಲ್ಗಳಲ್ಲಿ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಮೂಡಿಸುವಂಥದ್ದು ಕಾಲೇಜ್ ಮಟ್ಟದಲ್ಲೂ ಕೂಡ ನಡೀತಾ ಇದೆ. ಪ್ರಸ್ತಾವನೆ ಜಾಗ ಇದೆ ಅಂತ ಕಳಿಸಿದ್ದೀನಿ ಸರ್. 19 6 2025 ಮಾಹಿತಿ ಕೊಟ್ಟಿದ್ದೀವಿ ಸ್ಟೇಟಿಗೆ ಸರ್. ಎಸ್ ಮಾಡ್ತೀನಿ ಸರ್. ಅವ್ರಿಗೆ ಯಾವ್ಯಾವ್ದು ಒಳ್ಳೇದು ಮಾಡ್ತಿಲ್ಲ ಅವ್ರಿಗೆ ಕೆಟ್ಟದಾಗ ಕಾಣ್ತೇವೆ. ಕಾರಣ ನಾವು ಜನ ಸಮೀಪ ಹೋಗ್ತಾ ಇದೀವಿ, ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದು ಅವ್ರು ಸಹಿಸ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಅವನ್ನೆಲ್ಲವನ್ನೂ ರಾಜಕೀಯವಾಗಿ ದೃಷ್ಟಿಯಿಂದ ನೋಡ್ತೇವೆ. ಅವ್ರು ಮಾಡ್ಲಾರ್ದು ನಾವು ಮಾಡಾಕೈತಿವಿ, ಅವ್ರು ಹೇಳಿದಾಗ ನಾವು ಮಾಡ್ಬೇಕತ್ತಿಲ್ಲ, ನಾವು ಮಾಡೋ ಕೆಲಸನ ಮಾಡ್ತೀವಿ. ಸಿದ್ದರಾಮಯ್ಯ ಶಕ್ತಿ ಐತೆ ಅನ್ನೋದು ಗೊತ್ತೈತಲ್ಲ, ಅದೇನು ಪ್ರದರ್ಶನ ಆಯ್ತು. ಯಾಕ್ರಿ ನಮ್ಮ ಸುಮ್ನೆ ಭ್ರಮೆ ಒಳಗೆ ಕೇಳ್ತೀರಿ? ಹಂಗಾಗಿರ್ಬೋದು, ಹಿಂಗಾಗಿರ್ಬೋದು, ಹಂಗೇನಿಲ್ಲ. ನಮ್ ಶಕ್ತಿ ಇದೆ, ಶಕ್ತಿ ಪ್ರದರ್ಶನ ಮಾಡೋ ಪ್ರಶ್ನೆ ಇಲ್ಲ. ಕಾರ್ಯಕ್ರಮಗಳನ್ನ ಮಾಡಿದ್ ನಾವು ಹೇಳ್ತಿದ್ವಿ. ರಾಜಣ್ಣವರು ದೊಡ್ಡ ಪ್ರಮಾಣ ಭೂಕಂಪ ಆಗೈತಿ ನವೆಂಬರ್ನಾಗ ಕೇಳಿ ಸಚಿವರು ಕೇಳಿ ಅಲ್ಲ ಈಗ ನವೆಂಬರ್ ಡೆಡ್ಲೈನ್ ಅಂತ ಹೇಳ್ತಾ ಇದಾರೆ. ಆ ಟೈಮಲ್ಲಿ ಬದಲಾವಣೆ ಆಗೈತೆ ಅನ್ನೋ ಒಂದು ಏನಪ್ಪ ನೀವೇ ಹೇಳ್ತೀರಿ ಎಲ್ಲದನ್ನು. ಒಂದಿಷ್ಟು ಮಂದಿ ಮುಖ್ಯಮಂತ್ರಿಗಳನ್ನು ನೀವೇ ಮಾಡ್ತೀರಿ, ಮಂತ್ರಿಗಳನ್ನು ನೀವೇ ಮಾಡ್ತೀರಿ. ನಮ್ AICC ಹಾಗೂ ನಮ್ದಾದ CLP ಮೀಟಿಂಗ್ಗಳು ಆಗ್ತವೆ, ಅಲ್ಲಿ ಆಗ್ತವೆ. ನೀವು ಪೇಪರ್ದಲ್ಲಿ ಟಿವಿಯಲ್ಲೇ ನೋಡ್ತಾ ಇರ್ತೀವಿ, ಇವರು ಮುಖ್ಯಮಂತ್ರಿ ಆಗ್ತಾರೆ, ಅವರು ಮುಖ್ಯಮಂತ್ರಿ ಆಗ್ತಾರೆ, ಹಿಂಗ್ ತಿರುಗಿ ಬಿತ್ತು, ಹಂಗ ಹೋಗಿ ಬರ್ತೇವೆ. ಅಂತದೇನಿಲ್ಲ. ಅವ್ರ ಹೆಸರು ಅವ್ರ ಅಲ್ಲ ರೀ. ನಮ್ಮಲ್ಲಿ ಇವ್ರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಮುಖ್ಯಮಂತ್ರಿ BJP ಅವ್ರು ಹೇಳ್ತಾರೆ. ಹಂಗಾರೆ ಅವ್ರ ಅಧ್ಯಕ್ಷನ ಯಾಕೆ ಮಾಡ್ಬಾರ್ದು ಅಂತ ಹೇಳಿದಾರೆ. ಏನ್ ತಪ್ಪು? ಹಿರಿಯ ರಾಜಕಾರಣಿ ಹೆಸರು ನಮ್ಮ ಮನಸ್ಸಿಕೆಗಳನ್ನ ಹೇಳ್ತಾ ಇದೀವಿ. ಬಾಗಲಕೋಟೆಯ ಹಳೆ ನಗರದಲ್ಲಿರುವಂಥ ಮುಳುಗಡೆ ಪ್ರದೇಶ ಬಳಿ ಚರಂಡಿ ಹಾಗೂ ಶೌಚಾಲಯದ ನೀರು ಆಲಮಟ್ಟಿ ಜಲಾಶಯದ ಹಿನ್ನೀರಿನಲ್ಲಿ ಸೇರುತ್ತಿದ್ದು ಸ್ಥಳೀಯ ನಿವಾಸಿಗಳಿಗೆ ಆತಂಕ ಮೂಡಿಸಿದೆ.
ಮುಳುಗಡೆ ಆಗಿರುವಂಥ ಜೈನ್ ಪೇಟೆ ಹತ್ತಿರ ಸಾಮೂಹಿಕ ಶೌಚಾಲಯ ಮಾಡಲಾಗಿದೆ. ಇದರ ನೀರು ಆಲಮಟ್ಟಿ ಜಲಾಶಯದ ಹಿನ್ನೀರಿಗೆ ಸೇರುತ್ತದೆ. ಇದರ ಜೊತೆಗೆ ಚರಂಡಿ ನೀರು ಸಹ ಹಿನ್ನೀರಿಗೆ ಬಂದು ಸೇರುತ್ತದೆ. ಇದೇ ನೀರನ್ನು ಪಕ್ಕದಲ್ಲಿರುವಂಥ ಜಮೀನುಗಳಿಗೆ ಬಳಕೆ ಮಾಡಿ ತರಕಾರಿ ಬೆಳೆಯುತ್ತಾರೆ. ಅಲ್ಲದೆ ತರಕಾರಿ ಸ್ವಚ್ಛ ಮಾಡಲು ಸಹ ಇದೇ ನೀರನ್ನು ಬಳಸುತ್ತಾರೆ. ಈ ಹಿನ್ನೀರು ಫಿಲ್ಟರ್ ಮಾಡಿ ನವನಗರ, ವಿದ್ಯಾಗಿರಿ ಹಾಗೂ ಗದ್ದೆನಕೆರೆ ಸೇರಿದಂತೆ ಸುತ್ತಮುತ್ತಲಿನ ಕೆಲ ಗ್ರಾಮಗಳಿಗೆ ಕುಡಿಯುವ ನೀರನ್ನಾಗಿ ಪೂರೈಸಲಾಗುತ್ತಿದೆ. ಇದರಿಂದ ಕ್ಯಾನ್ಸರ್ ಹಂತ ಮಾರಕ ರೋಗಗಳು ಸೇರಿದಂತೆ ಇತರ ರೋಗಗಳು ಹರಡುತ್ತಿದೆ. ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನ ಹರಿಸಿ ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕೆಂದು ಸ್ಥಳೀಯ ನಿವಾಸಿಗಳು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅದ್ರ ಸಂಬಂಧ ನಾವು ಈಗ ಏನು ಮಾಡೋದು, ಕೈಪಲ್ಲೆ ನಮಗೆ ತೊಳೆಯುವಂಥ ಜಾಗ ಬೇರೆ ಆಗ್ಬೇಕು, ಆ ನೀರು ತೊಳಿಸ್ಬಾರ್ದು, ಬೇರೆ ಒಂದು ಬಂದ್ ಮಾಡಿಸ್ಬೇಕಲ್ಲ ಅಂತ ಹೇಳೋದು. ಎಲ್ಲ ಬಂದ್ ಮಾಡಿಸಿ ಮತ್ತು ಇದೆಲ್ಲ ನಮಗೆ ತರಕಾರಿ ಎಲ್ಲ ತರಕಾರಿ ತೊಗೊಂಡು ನಾವು ತಿಂತೀವಿ. ನಮಗೆ ಪರಶುರಾಮ್ ಬಳ್ಳಾರಿ ಸರ್, ನಾವು ವ್ಯಾಪಾರಸ್ಥರು. ಬಾಗಲಕೋಟೆಯಲ್ಲಿ ತರಕಾರಿ ತೊಳೆಯುವಂಥ ವ್ಯವಸ್ಥೆ ಬೇರೆ ಕಡೆ ಆಗ್ಬೇಕು ಸರ್. ಇಲ್ಲಿ ಅದೇ ನೀರು ಅಂದರೆ ಗಲೀಜು ನೀರಲ್ಲೇ ತೊಳಿತಾರೆ. ನಮ್ಮ ಜನರಿಗೆ ಒಳ್ಳೆ ತೊಳೆಯುವಂಥ ವ್ಯವಸ್ಥೆ ಬೇರೆ ಆಗಬೇಕು. ಅದಕ್ಕೆ ಇಲ್ಲಿ ಜೇಂಪೇಟೆಯಲ್ಲಿ ಸಂಡಾಸ ನೀರು ಗಟ್ರಿಗೆ ಬಿಟ್ಟಿದ್ದಾರೆ. ಮತ್ತು ಅದಕ್ಕೆ ಅದೇ ನೀರಲ್ಲೇ ಮತ್ತು ಎಲ್ಲ ಕಡೆ ಬಿಟ್ಟು ಮತ್ತು ನವನಗರ ಬಂತು, ವಿದ್ಯಾಗಿರಿ ಬಂತು, ಅದೇ ನೀರೇ ಫಿಲ್ಟರ್ ಮಾಡಿ ಬಿಡ್ತಾರೆ. ಆ ನೀರು ನಾವು ಕುಡಿತೀವಿ. ಆದರೂ ಅದು ಫಿಲ್ಟರ್ ಆಗೈತೆ ಅನ್ನೋದು ಯಾರಿಗೂ ಆಗಿರೋಂಗಿಲ್ಲ. ಅದಕ್ಕೆ ತಾವು ಗಮನಕ್ಕೆ ಪಟ್ಟಂಥ ಅಧಿಕಾರಿಗಳು, ಆಫೀಸರು, ಇದಕ್ಕೆ ಇದ್ದಂಥ ಅಧ್ಯಕ್ಷರು ತಮ್ಮ ಗಮನಕ್ಕೆ ತಂದಿದ್ದೀವಿ. ತಾವು ಇದು ಏನು ಆ್ಯಕ್ಷನ್ ತೊಗೋತೀರಿ. ಮತ್ತು ಇಲ್ಲಿ ಸಾವಿರಾರು ಜನ ಇನ್ನೂ ಇದ್ದಾರೆ. ಮತ್ತು ಇಲ್ಲಿ ಭಾಳ ಜನಕ್ಕೆ ತೊಂದರೆ ಇದೆ, ಲೈಟಿನ ವ್ಯವಸ್ಥೆ ಇಲ್ಲ, ರೋಡ್ ಇಲ್ಲ. ಆಮೇಲೆ ಭಾಳ ಜನಕ್ಕೆ ಇಲ್ಲಿ ಕ್ಯಾನ್ಸರ್ ರೋಗ ಆಗಿದೆ. ಬಾಗಲಕೋಟೆಯಲ್ಲಿ ಹೆಚ್ಚಿನ ಸಂಖ್ಯೆ ಆಗಿದೆ. ಅದಕ್ಕೆ ತರಕಾರಿ ತೊಳೆಯುವಂಥ ವ್ಯವಸ್ಥೆ ಬೇರೆ ಆಗಬೇಕು. ಆನಂತರ ಹೊಳಿ ದಂಡಿಗಿದಂಥ ಎಲ್ಲ ಗಟ್ಟರ್ ಬಂದ್ ಮಾಡಿ ಅದಕ್ಕೆ ಬೇರೆ ಅವ್ರ ಕಡೆ ಅವರಿಗೆ ಅವ್ರೇನು ಕೈಪಲ್ಯ ವ್ಯಾಪಾರ ಮಾಡ್ತಾರಲ್ಲ ಅವ್ರಿಗೆ ಬೇರೆ ವ್ಯವಸ್ಥೆ ಮಾಡ್ಕೊಡ್ಬೇಕು. ತಾವು ಮಾಡಿಕೊಟ್ಟು ಅದಕ್ಕೊಂದು ವ್ಯವಸ್ಥೆ ಮಾಡಿ ಅವರಿಗೆ ಬೇರೆ ಆಗುವಂಥ ಒಂದು ಬೋರ್ ಹಾಕಿಸ್ಕೊಡ್ಬೇಕು. ಅವರಿಗೆ ಸರ್ಕಾರದಿಂದ ಏನು ಸವಲತ್ತು ಬರುತ್ತೆ ಅದು ಕೊಟ್ಟು ಅವ್ರಿಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮಗೆ ಗಮನಕ್ಕೆ ತಂದಿದ್ದೀನಿ.